ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಾರೆ. ಭೀಮನ ಅಮಾವಾಸ್ಯೆಯ ವಿಶೇಷತೆ ಹಿನ್ನೆಲೆ, ಮಹಿಳೆಯರು ವ್ರತ ಆಚರಿಸಿದ್ರೆ ಸಿಗುವ ಪ್ರಯೋಜನ ಸೇರಿ ನಮಗೆ ಗೊತ್ತಿರದ ಹಲವು ವಿಷಯಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಒಮ್ಮೆ ನೋಡ್ಕೊಂಡು ಬರೋಣ. मारुद्रमाकाले मातृदामुण्डेश्वरलक्ष्मी नमः गंगा में नगरे वाली में भीमा ज्ञान में अक्षताय अनंताय गंगा मारवदाय गारतत्व वैभव माता ज्ञान में ओम नमः बुद्धि बुद्धि गणत बलवादी योगियाय विश्वदादा ज्ञान हरे में माता दामुण्डेश्वरलक्ष्मी में ओम नमः आदित्य में देवी विप्रयामि ओम भूते में मारमाली माता दामुण्डेश्वरलक्ष्मी देवी वट्टविधि देवी इदं ओम नमो देवाय प्रचोदयात् विशेषವಾಗಿ ಶ್ರಾವಣ ಮಾಸ ಇಂದಿನಿಂದ ಪ್ರಾರಂಭ ಆಗಿರುತ್ತದೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮೊದಲನೇ ಹಬ್ಬ ಬರ್ತಕ್ಕಂಥದ್ದೇ ಭೀಮನ ಅಮಾವಾಸ್ಯೆ. ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿಕೊಳ್ಳುವುದರಿಂದ ಹಾಗೂ ವಿಶೇಷವಾಗಿ ಜ್ಯೋತಿರ್ಭೀಮನ ಅಮಾವಾಸ್ಯೆ ಅಂತ ಹೇಳತಕ್ಕಂಥದ್ದು. ಜ್ಯೋತಿರ್ಭೀಮನ ವ್ರತ ಹಾಗೂ ವಿಶೇಷವಾಗಿ ಪತಿ ಸಂಜೀವಿನಿ ವ್ರತವನ್ನು ಕೂಡ ಆಚರಣೆಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉಂಟು. ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಈ ಶ್ರಾವಣ ಮಾಸ ಬರುತ್ತದೆ. ಒಂದು ವಿಶೇಷವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದೇ ನಾಗರಪಂಚಮಿ ಬರ್ತಕ್ಕಂಥದ್ದು. ನಂತರದಲ್ಲಿ ಬರ್ತಕ್ಕಂಥದ್ದೇ ಮಹಾ ಅಮ್ಮನವರ ವಿಶೇಷವಾಗಿ ವರಮಾನ ಪೂಜೆಯಲ್ಲಿ ಬರ್ತಕ್ಕಂಥದ್ದು. ಇಷ್ಟು ಚತುರ್ಪಕ್ಷದಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ. ಇನ್ನು ಚತುರ್ಪಕ್ಷದಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ಬರ್ತಕ್ಕಂಥದ್ದೇ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಕೂಡ ನಂತರದಲ್ಲಿ ಹುಣ್ಣಿಮೆ ದಿನ ಬರ್ತಕ್ಕಂಥದ್ದು ನೂಲು ಬರ್ತಕ್ಕಂಥದ್ದು. ವಿಶೇಷವಾಗಿ ರಕ್ಷಾಬಂಧನ ಅನ್ನತಕ್ಕಂಥದ್ದು ಕೂಡ ಈ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಹಬ್ಬದಲ್ಲಿ ಮಾಡತಕ್ಕಂಥ ವಿಶೇಷ. ಈ ಗಂಡನ ಪೂಜೆಯನ್ನು ಮಾಡಿ, ಗಂಡನಿಗೆ ಪಾದವನ್ನು ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡ ಪಕ್ಷದಲ್ಲಿ ವಿಶೇಷವಾಗಿ ಗಂಡನಿಗೆ ಒಂದು ಆಯುಷ್ಯ ಬರತಕ್ಕಂಥದ್ದು, ಅವರು ಮಾಂಗಲ್ಯ ಭಾಗ್ಯಕ್ಕೆ ಒಂದು ಶಕ್ತಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಸಾಲಿಗ್ರಾಮ ಸ್ವಾಮೀಜಿಯವರು ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿರುವ ದೃಶ್ಯಾವಳಿಗಳು. ಅವಿವಾಹಿತೆಯಿಂದಲೂ ಕೂಡ ಗಂಗಾಧರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಸುಮಾರು 15 ವರ್ಷಗಳ ಕಾಲ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರೆ ಭೀಮನಂತಹ ಗಂಡ ಸಿಗ್ತಾನೆ ಅಥವಾ ಪತಿರಾಯ ಸಿಗ್ತಾನೆ ಅನ್ನೋದು ಹಿಂದೂ ಸಂಪ್ರದಾಯದ ವಾಡಿಕೆ, ನಂಬಿಕೆ. ಹಾಗಾಗಿ ಇವತ್ತಿನ ವಿಶೇಷವಾದಂತಹ ದಿನದಲ್ಲಿ ಪೂಜೆ ಕೈಂಕರ್ಯವನ್ನ ಸಲ್ಲಿಸಲಾಗ್ತಾ ಇದೆ. ಪತಿಯ ಆಯಸ್ಸು ಹಾಗೆ ಕ್ಷೇಮ ಶ್ರೇಯೋಭಿವೃದ್ಧಿ ಸೇರಿದಂತೆ ಕುಟುಂಬದ ಒಳಿತಿಗಾಗಿ ಇವತ್ತು ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ನಮ್ಮನ್ನ ಸುಮಂಗಲಿ ಆಗಿಸುವಂತ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವಿವಾಹಿತೆಯರು ಕೂಡ ಪತಿರಾಯನಿಗಾಗಿ ಹರಕೆಯನ್ನ ಹೊತ್ಕೊಳ್ಳೋದು ಅಥವಾ ವ್ರತವನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ದಿನದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಗುರೂಜಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ತೆ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ದಿನ ಅಂತ ಹೇಳಿದ್ರೆ ಅಷ್ಟೊಂದು ಪ್ರಾಶಸ್ತ್ಯವನ್ನ ಕೊಡೋದಿಲ್ಲ. ಆದ್ರೆ ಭೀಮನ ಅಮಾವಾಸ್ಯೆ ಆಷಾಢ ಮಾಸದಲ್ಲಿ ಬಂದಿರೋದು ಎಷ್ಟು ಪ್ರಾಶಸ್ತ್ಯವನ್ನ ಪಡ್ಕೊಳ್ಳುತ್ತೆ ಅಂತ. ವಿಶೇಷವಾಗಿ ವಿಶೇಷವಾಗಿ ಓಂ ನಮೋ ಭಗವತೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಿಶೇಷವಾಗಿ ಅಮಾವಾಸ್ಯೆಯಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದ ಮಾಸ. ಯಾಕಂದ್ರೆ ಅಮಾವಾಸ್ಯೆಗಳೆಲ್ಲವೂ ಕೂಡ ಅತ್ಯುತ್ತಮವಾಗಿ ಇರುತ್ತೆ. ಅದರಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಇಟ್ಟುಕೊಂಡದ್ದೇ ಆ ರುದ್ರದೇವನಿಗೆ. ಈಶ್ವರ ಹಾಗೂ ಪಾರ್ವತಿಯವರು ತನ್ನ ಪತಿದೇವರವನ್ನು ಪಾದವನ್ನು ತೊಳೆದು ಆ ಪಾದ ಸ್ಪರ್ಶದಿಂದ ತನ್ನ ಪತಿದೇವನ ಯೋಗಕ್ಷೇಮ ಹಾಗೂ ಆಯುರಾರೋಗ್ಯ ಯಶಸ್ವಿಯನ್ನು ಮಾಡಿಕೊಂಡ ದಿವಸ ಇದೇ ಪತಿ ಸಂಜೀವಿನಿ ವ್ರತ.
ಅನ್ನತಕ್ಕಂಥದ್ದೇ ವಿಶೇಷವಾಗಿ. ಮಹಿಳೆ ಮದುವೆ ಆಗಬೇಕು ಅನ್ನತಕ್ಕಂಥ ಇರೋದು ವಿಶೇಷವಾಗಿ 5 ಎಳೆ ಒಂದು ದಾರವನ್ನು ಕಟ್ಟಿಕೊಳ್ಳುವುದರಿಂದ 5 ಎಳೆ ಗಂಟು ತೆಗೆದುಕೊಂಡು 5 ಗಂಟನ್ನು ಇರತಕ್ಕಂತ ದಾರವನ್ನು ತಮ್ಮ ಅಣ್ಣ ತಮ್ಮಂದಿರ ಕೈಯಲ್ಲಿ ಬಲಗೈಯಲ್ಲಿ ಕಟ್ಟಿಸಿಕೊಳ್ಳುವುದರಿಂದ ಅತಿ ಶೀಘ್ರವಾಗಿ ಮದುವೆ ಆಗತಕ್ಕಂಥದ್ದು. ಇನ್ನು ಏನಪ್ಪಾ ಅಂದ್ರೆ ಮದುವೆ ಆದಂತವರು ತನ್ನ ಯಜಮಾನರ ಪಾದವನ್ನು ತೊಳೆದು ಅದರಲ್ಲಿ ವಿಶೇಷವಾಗಿ 9 ಗಂಟು 9 ಎಳೆ ದಾರವನ್ನು ಕೈಗೆ ಕಂಕಣವಾಗಿ ಕಟ್ಟಿಸಿಕೊಳ್ಳುವುದರಿಂದ ಅವರಿಗೆ ಬರತಕ್ಕಂತಹದ್ದು ಯಾವ ಲೋಪದೋಷಗಳು ಇದ್ರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಗೆ, ಹಣಕಾಸಿನ ಸಂಬಂಧಪಟ್ಟಿದ್ದಂಗೆ, ಮಕ್ಕಳಿಗೆ ಸಂಬಂಧಪಟ್ಟಿದ್ದಂಗೆ, ವಿದ್ಯೆಗೆ ಸಂಬಂಧಪಟ್ಟಿದ್ದಂಗೆ ಎಲ್ಲ ವಿಚಾರವನ್ನು ವಿಶೇಷವಾಗಿ ಬರತಕ್ಕಂಥದ್ದೇ ಪುರುಷನಿಂದ. ಪುರುಷ ಅನ್ನತಕ್ಕಂಥದ್ದು ವಿಶೇಷವಾಗಿ ಅಂದ್ರೆ ಆ ರುದ್ರದೇವರು, ಆ ರುದ್ರದೇವನ ಆರಾಧನೆಯಿಂದ ನೋಡಿ ಇಂದು ಕರ್ನಾಟಕಾದ್ಯಂತ ರುದ್ರ ದೇವಸ್ಥಾನದಲ್ಲಿ ವಿಶೇಷವನ್ನು ಪೂಜೆ ಸಲ್ಲಿಸ್ತಾ ಇದೆ. ಇದೇ ನಮ್ಮ ಹಿಂದೂಗಳ ಸಂಸ್ಕೃತಿ ಅನ್ನತಕ್ಕಂಥದ್ದು. ಹಾಗೆ ನಾವು ಮಕ್ಕಳಿಗೆ ಯಾವಾಗ ಸಂಸ್ಕೃತಿಯನ್ನು ಬೆಳೆಸಬೇಕು, ಆ ಸಂಸ್ಕೃತಿಯಿಂದ ಬರತಕ್ಕಂಥದ್ದೇ ಭೀಮನ ಅಮಾವಾಸ್ಯೆ ವ್ರತ. ಯಾರ್ಯಾರು ಮಾಡ್ತಾರೋ, ಯಾರ್ಯಾರು ಕೇಳ್ತಾರೋ, ಯಾರ್ಯಾರು ಓದ್ತಾರೋ ಅವ್ರಿಗೆಲ್ಲವೂ ಕೂಡ ಜೀವನದಾದ್ಯಂತವಾಗಿ ಅತಿ ಶುದ್ಧವಾಗಿ ಬರತಕ್ಕಂತ ಫಲ ಸಿಗ್ಲಿ ಅನ್ನತಕ್ಕಂಥದ್ದು ವಿಶೇಷ. ಗುರುಗಳೇ, ನನಗೊಂದು ಈಗ ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಭೀಮನ ಅಮಾವಾಸ್ಯೆ ಅನ್ನೋದು ಶಿವನಿಗೆ ಅರ್ಪಣೆ ಮಾಡುವಂತಹ ಒಂದು ಹಬ್ಬ. ಸೊ ವಿಶೇಷವಾಗಿ ವಿಷ್ಣು ದೇವಸ್ಥಾನದಲ್ಲೂ ಕೂಡ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ? ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಅವರು ತ್ರಿಲೋಕ ಸಂಚಾರಿಗಳು. ವಿಶೇಷವಾಗಿ ಬ್ರಹ್ಮ ನಮಗೆ ಜೀವವನ್ನು ಕೊಡ್ತಾನೆ. ವಿಶೇಷವಾಗಿ ವಿಷ್ಣು ಕೂಡ ನಮ್ಮ ಅಳತೆಗೆ ತಕ್ಕಂತ ಆಗಿವೆ ದಾನ ಧರ್ಮ, ವಿಶೇಷವಾಗಿ ಜ್ಞಾನವನ್ನು ಕೊಡ್ತಾನೆ. ಆದ್ರೆ ಭೋಲೆನಾಥ, ಬೊಂಬಂ ಭೋಲೆನಾಥ ಎಲ್ಲರಿಗೂ ತಥಾಸ್ತು ಅನ್ನತಕ್ಕಂಥದ್ದು ಕೊಡ್ತಕ್ಕಂಥ ಈ ಭೀಮಮಾವಾಸ್ಯೆ ವ್ರತದಿಂದ. ಇದರಲ್ಲಿ ಯಾರೇ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಮತ್ತೊಬ್ಬರಾಗ್ಲಿ, ಮತ್ತೊಂದಾಗ್ಲಿ ತಮ್ಮ ಯಜಮಾನನ್ನು ಪಾದ ಸ್ಪರ್ಶ ಮಾಡಿ ಪೂಜೆ ಮಾಡಿಕೊಂಡ ಅಂತ ಪಕ್ಷದಲ್ಲಿ ಅವರಿಗೆ ಬಂದಂತ ತಾಳಿಗೆ ಬಂದಂತ ಕಂಟಕಗಳೆಲ್ಲವೂ ನಿವಾರಣೆ ಆಗತಕ್ಕಂತ ದಿವಸವೇ ಈ ಭೀಮನ ಅಮಾವಾಸ್ಯೆ ವ್ರತದಿಂದ. ಆ ರೀತಿ ಇರುತ್ತೆ. ಭೀಮನ ಅಮಾವಾಸ್ಯೆ ವ್ರತ ಅನ್ನತಕ್ಕಂಥದ್ದೇ ಒಂದು ಭೀಮನಂತಹ ಯಜಮಾನ ಸಿಗ್ಲಿ, ಭೀಮನಂತಹ ಶಕ್ತಿ ಇರ್ತಕ್ಕ ಭೀಮ ಅನ್ನತಕ್ಕಂಥದ್ದು ಇಲ್ಲಿ ಬರುತ್ತೆ ರುದ್ರದೇವರು. ಅದಕ್ಕೋಸ್ಕರ ಪಾರ್ವತಿ ಅಷ್ಟು ಇದ್ರೂ ಕೂಡ, ತನ್ನ ಶ್ಲೋಕ ಸಂಚಾರಿ ಇದ್ರೂ ಕೂಡ ವಿಶೇಷವಾಗಿ ಈ ಭೀಮನ ಅಮಾವಾಸ್ಯೆಯನ್ನೇ ಪತಿಯ ಪಾದವನ್ನು ಪೂಜೆ ಬಿಟ್ಟು ನಮಸ್ಕಾರ ಮಾಡೋದ್ರಿಂದ ಆ ರುದ್ರನಿಗೆ ಇನ್ನೂ ಹೆಚ್ಚಿನ ಫಲವನ್ನು ಸಿಗತಕ್ಕಂತಹ ಯೋಗ ಬರತಕ್ಕಂಥದ್ದೇ ವಿಶೇಷವಾಗಿ. ವೈಷ್ಣವ ದೇಗುಲದಲ್ಲೂ ಕೂಡ ವಿಶೇಷವಾಗಿ ಶಿವನನ್ನ ಪೂಜೆ ಮಾಡುವಂತಹ ರೂಢಿ ಇದೆಯಾ ಗುರುಗಳೇ? ಹಾಗಾದ್ರೆ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣುವತ್ತಕ್ಷಧೀಮಹಿ ತನ್ನು ಲಕ್ಷ್ಮೀ ಪರ್ಯಾಯಿಯಾರು ಹೇಗೋ ಇವನು ಯಾರೋ ವಿಶೇಷವಾಗಿ ಈಶ್ವರ ಹೇಗೆ ಪಾರ್ವತಿ ಬಿಟ್ಟಿರೋದಿಲ್ಲ, ವಿಷ್ಣು ಹಾಗೆ ಲಕ್ಷ್ಮಿ ಬಿಟ್ಟಿರೋದಿಲ್ಲ. ಇವರೆಲ್ಲವೂ ಕೂಡ ರೂಪ ಅಲಗ ಆದ್ರೂ ಕೂಡ ಒಂದೇ ಏನಪ್ಪಾ ಅಂದ್ರೆ ಇವರೆಲ್ಲವೂ ಕೂಡ ವಿಶ್ವಾಸ ಒಂದೇ. ದಾಂಪತ್ಯ ಜೀವನದಲ್ಲಿ ಸುಖವಾಗಿರ್ಬೇಕು, ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಇರಬೇಕು ಅನ್ನತಕ್ಕಂಥದ್ದು ಫಲವನ್ನು ಬರತಕ್ಕಂಥದ್ದು ಪತಿದೇವರಿಂದ. ಅದಕ್ಕೋಸ್ಕರ ವಿಶೇಷವಾಗಿ ಆಷಾಢ ಮಾಸ ಕಳೆದು ಈ ಭೀಮನ ಅಮಾವಾಸ್ಯೆ ಬಂತು ಅಂದ್ರೆ ಶ್ರಾವಣ ಮಾಸದಲ್ಲಿ ಹಬ್ಬ ಹರಿದಿನಗಳ ಸಾಲೆ ನಡೀತಕ್ಕಂಥ ದಿವಸವೇ ಈ ಭೀಮನ ಅಮಾವಾಸ್ಯೆ ವ್ರತದಿಂದ. ಭೀಮನ ಅಮಾವಾಸ್ಯೆ ವ್ರತವು ಯಾವ ಶ್ರದ್ಧೆಯಿಂದ ಮಾಡ್ತಾರೋ, ಬುದ್ಧಿಯಿಂದ ಮಾಡ್ತಾರೋ ಅವ್ರಿಗೆಲ್ಲವೂ ಕೂಡ ಯಶಸ್ವಿ ಆಗತಕ್ಕಂತ ಯೋಗ. ಅದೇ ರೀತಿಯಲ್ಲಿ ಏನು ನೀವು ಕಂಕಣವನ್ನು ಕಟ್ಕೊಂಡಿಟ್ಟಿರೋ ಈ ಕಂಕಣವನ್ನು ಆ ನಾಗರ ಪಂಚಮಿ ದಿನ ನೀವು ರುದ್ರಾಪನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಇನ್ನೂ ಕೂಡ ಯಶಸ್ವಿಯಾದ ಫಲವನ್ನು ಬರತಕ್ಕಂಥದ್ದೇ ಈ ವಿಷ್ಣುವಿನಿಂದನೂ ಕೂಡ, ನಾರಾಯಣನಿಂದನೂ ಕೂಡ, ಈಶ್ವರನಿಂದ ಕೂಡ ಬರತಕ್ಕಂಥ ಫಲ. ಧನ್ಯವಾದಗಳು ಗುರುಗಳೇ. ಭೀಮನ ಅಮಾವಾಸ್ಯೆಯ ಹಿನ್ನೆಲೆ, ಇತಿಹಾಸ ಹಾಗೆ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ. ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳು ಅಥವಾ ಹಲವಾರು ಭಾಗಗಳಲ್ಲಿ ವಿಶೇಷವಾಗಿ ಗಂಡನ ಆಯಸ್ಸು, ಶ್ರೇಯೋಭಿವೃದ್ಧಿ ಅಥವಾ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಮಹಿಳೆಯರು ಅಂದರೆ ವಿಶೇಷವಾಗಿ ವಿವಾಹಿತರು ಮಾತ್ರ ಅಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ವಿಶೇಷವಾದಂತಹ ಸಂಕಲ್ಪವನ್ನು ಮನಸ್ಸಿನಲ್ಲಿಟ್ಕೊಂಡು ಪೂಜೆ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಮಹತ್ವದ ಭೀಮನ ಅಮಾವಾಸ್ಯೆಯ ಮಹತ್ವವನ್ನು ತಿಳಿದುಕೊಂಡು ಹೆಣ್ಣು ಮಕ್ಕಳು ಇದೇ ಸಮಯಕ್ಕೆ ಮಾಡಬೇಕು ಅಂತಿಲ್ಲ, ಅಥವಾ ಪತಿರಾಯ ಜೊತೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಟ್ಕೊಂಡು ಕೇವಲ ಪತಿಯನ್ನು ಮಾತ್ರ ನೆನೆಸ್ಕೊಳ್ಳದೆ ಭೀಮಶಂಕರನನ್ನು ನೆನಪಿಸ್ಕೊಂಡು ಸಂಕಲ್ಪವನ್ನು ಮಾಡೋದ್ರಿಂದ ಎಲ್ಲವೂ ಕೂಡ ಒಳಿತಾಗತ್ತೆ ಅನ್ನೋದು ಹಿಂದೂ ಸಂಪ್ರದಾಯದಲ್ಲೊಂದು. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನದಂತೆ ಪ್ರಚೋದಯಾತ್. ವಿಶೇಷವಾಗಿ ಇಂದು ಶ್ರಾವಣ ಮಾಸ ಇಂದಿನಿಂದ ಪ್ರಾರಂಭ ಆಗಿರತಕ್ಕಂಥದ್ದು. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಹಬ್ಬ ಬರತಕ್ಕಂಥದ್ದೇ ಭೀಮನ ಅಮಾವಾಸ್ಯೆ. ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿಕೊಳ್ಳುವುದರಿಂದ ಹಾಗೂ ವಿಶೇಷವಾಗಿ
ಜ್ಯೋತಿರ್ಭೀಮನ ಅಮಾವಾಸ್ಯ ವ್ರತ ಅನ್ನತಕ್ಕಂಥದ್ದು ಹೇಳತಕ್ಕಂಥದ್ದು. ಜ್ಯೋತಿರ್ಭೀಮನ ವ್ರತ ಅದು ವಿಶೇಷವಾಗಿ, ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಪತಿ ಸಂಜೀವಿನಿ ವ್ರತವನ್ನಂತರೂ ಕೂಡ ಆಚರಣೆಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉಂಟು. ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಈ ಶ್ರಾವಣ ಮಾಸ ಬಂತು ಅಂತಕ್ಕಂದ್ರೆ ಒಂದು ವಿಶೇಷವಾಗಿ ಮೊದಲನೇದಾಗಿ ಬರತಕ್ಕಂಥದ್ದೇ ನಾಗರ ಪಂಚಮಿ ಬರತಕ್ಕಂಥದ್ದು. ನಂತರದಲ್ಲಿ ಬರತಕ್ಕಂಥದ್ದೇ ಅಮ್ಮನವರ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಬರತಕ್ಕಂಥದ್ದು. ಇಷ್ಟು ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ. ಇನ್ನು ಕೃಷ್ಣ ಪಕ್ಷದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಬರತಕ್ಕಂಥದ್ದೇ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಕೂಡ ನಂತರದಲ್ಲಿ ಹುಣ್ಮೆ ದಿನ ಬರತಕ್ಕಂಥ ನೂಲು ಹುಣ್ಮೆ ಬರತಕ್ಕಂಥದ್ದು. ನೂಲು ಹುಣ್ಮೆ ಬರತಕ್ಕಂಥದ್ದು ವಿಶೇಷವಾಗಿ ಆ ರಕ್ಷಾಬಂಧನ ಅನ್ನತಕ್ಕಂಥದ್ದು ಕೂಡ ಈ ತಿಂಗಳಲ್ಲಿ ಬರತಕ್ಕಂಥ ವಿಶೇಷವಾಗಿ ಹಬ್ಬಾರ್ಧನೆಗಳೇ ಮಾಡತಕ್ಕಂಥ ವಿಶೇಷ. ಈ ಗಂಡನ ಪೂಜೆಯನ್ನು ಮಾಡಿ, ಗಂಡನಿಗೆ ಪಾದವನ್ನು ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡ ಅಂತ ಪಕ್ಷದಲ್ಲಿ ವಿಶೇಷವಾಗಿ ಗಂಡನಿಗೆ ಒಂದು ಆಯುಷ್ಯ ಬರತಕ್ಕಂಥದ್ದು, ಅವರು ಮಾಂಗಲ್ಯ ಭಾಗ್ಯಕ್ಕೆ ಒಂದು ಶಕ್ತಿಯನ್ನು ಬರತಕ್ಕಂಥದ್ದು, ಜೀವನ ಪರ್ಯಂತವಾಗಿ ಸುಖವನ್ನು ಪಡೆತಕ್ಕಂಥ ಯೋಗ. ಈ ಯೋಗ ಇರತಕ್ಕಂಥ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಭೀಮನ ಅಮಾವಾಸ್ಯೆ ವ್ರತ. ಈ ಭೀಮನ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಆಯುಷ್ ಭಾಗ್ಯ ಸಿಗತಕ್ಕಂಥದ್ದು, ವೃದ್ಧಿ ಸಿಗತಕ್ಕಂಥದ್ದು. ಇನ್ನು ಮದುವೆ ಆಗಲಿದ ಮಕ್ಕಳಿಗೆ ಭೀಮನಂತಹ ಗಂಡ ಸಿಗಲಿ ಅನ್ನತಕ್ಕಂಥ ಫಲಫಲ ಇರತಕ್ಕಂಥದ್ದೇ. ಅದೇ ರೀತಿಯಾಗಿ ಮದುವೆ ಆಗಲಿದ ಹೆಣ್ಮಕ್ಳು ಕೂಡ ವಿಶೇಷವಾಗಿ ಭೀಮನ ವ್ರತ ಅನ್ನತಕ್ಕಂಥದ್ದೇ ಶಿವಪಾರ್ವತಿಯರ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಎಲ್ಲ ರೀತಿಯಲ್ಲೂ ಶುಭವನ್ನು ಪಡೆತಕ್ಕಂಥದ್ದು. ಮದುವೆ ಆಗೋದಕ್ಕೆ ಮದುವೆ ಯೋಗದ ಬರತಕ್ಕಂಥದ್ದು, ಸಂತಾನ ಭಾಗ್ಯ ಬರತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗಬೇಕಂತ ಉದ್ಯೋಗದಲ್ಲಿ ಪರವರ್ತ. ಯಾಕಂದ್ರೆ ಬೋಲೆ ಬೋಲೆನಾಥ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ತಥಾಸ್ತು ಅನ್ನತಕ್ಕಂಥ ವಿಶೇಷ. ಈ ತಥಾಸ್ತು ಅನ್ನತಕ್ಕಂಥ ವಿಶೇಷವಾಗಿ ಬರತಕ್ಕಂಥದ್ದು ಭೀಮನ ಅಮಾವಾಸ್ಯೆ ವ್ರತ. ವಿಶೇಷವಾಗಿ ಈ ಜ್ಯೋತಿರ್ಭೀಮ ಅಮಾವಾಸ್ಯೆ ವ್ರತದಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಆಯುಷ್ ಭಾಗ್ಯ ವೃದ್ಧಿ ಆಗುತ್ತೆ ಅಂತ ಎಲ್ಲ ರೀತಿಯಲ್ಲೂ. ಈ ರೀತಿ ಮದುವೆ ಆಗಲಿದೆ ಹೆಣ್ಣು ಮಕ್ಕಳು ಕೂಡ 5 ಗಂಟನ್ನು ಪೂಜೆ, ಒಂದು 5 ಎಳೆ ದಾರದಿಂದ ಒಂದು ಬಲಗೈಗೆ ಗಂಟನ್ನು ಕಟ್ಟಿಕೊಳ್ಳುವುದರಿಂದ, ಇನ್ನು ವಿಶೇಷವಾಗಿ ಮದುವೆ ಆದವರಿಗೆ ಗಂಡನಿಂದ ಯಜಮಾನದ ಪತಿಯಿಂದ ಕೂಡ 9 ದಾರದೆಳೆಯ ಒಂದು ಕಂಕಣವನ್ನು ಕಟ್ಟಿಕೊಳ್ಳೋದ್ರಿಂದ ನಿಮಗೆಲ್ಲರಿಗೂ ಶುಭವಾಗಬೇಕು. ಈ ಕಂಕಣವನ್ನು ನಾಗರ ಪಂಚಮಿ ಚತುರ್ಥಿ ದಿನ ಅಥವಾ ಪಂಚಮಿ ದಿನ ಆ ಒಂದು ವೃದ್ಧಾಪ್ತಿ ವೇತವನ್ನು ಮಾಡಿಕೊಳ್ಳುವುದರಿಂದ ಎಲ್ಲ ರೀತಿಯಲ್ಲೂ ಫಲಫಲವನ್ನು ಬರತಕ್ಕಂತಹ ಯೋಗ. ಈ ಯೋಗದಲ್ಲಿ ಬರ್ತಕ್ಕಂಥ ಯೋಗವೇ ವಿಶೇಷವಾಗಿ ಈ ಕಂಕಣ ಭಾಗ್ಯ ಅನ್ನತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಅದ್ಭುತ ಸ್ಥಾನ ಬರತಕ್ಕಂಥದ್ದೇ ವಿಶೇಷ. ಹಾಗೆ ನಾವು ಹಿಂದೂ ಸಂಸ್ಕೃತಿ ಅನ್ನತಕ್ಕಂಥದ್ದೇ ಹಾಗೆ ಫಲಫಲವನ್ನು ಬರತಕ್ಕಂಥ ಅಮಾವಾಸ್ಯೆ ವೃತ್ತದಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಯಾರು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ದಾನದಲ್ಲಿ, ಧರ್ಮದಲ್ಲಿ ಯಶಸ್ವಿ ಸಿಗತಕ್ಕಂಥ. ಈಗ ವಿಷ್ಣು ಸಂಕಲ್ಪದ ಸ್ವಾಮೀಜಿಗಳು ಹಾಗೆ ಯಾವುದೇ ವಿಚಾರವನ್ನು ಮಾಡೋದು ಸುಲಭವಾಗಿ ಪೂಜೆ ಪುರಸ್ಕಾರ, ಸುಲಭವಾಗಿ ಆಶೀರ್ವಾದ, ಸುಲಭವಾಗಿ ಎಲ್ಲ ಸಿಗತಕ್ಕಂಥ ಫಲವನ್ನು ಪಡೆದೆ. ಇದಕ್ಕೆ ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಬೇಕು. ಪ್ರತಿನಿತ್ಯವೂ ಕೂಡ ನಮ್ಮ ವಿಷ್ಣು ಸಂಕಲ್ಪ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ವಿಷ್ಣು ಸಂಕಲ್ಪ ಕಾರ್ಯಕ್ರಮ ನೋಡೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಶುಭವಾಗಿ ನಿಮಗೆ ಯಶಸ್ವಿಯಾಗುತ್ತೆ. ಅಷ್ಟ ದಾರಿದ್ರ್ಯ ಹೋಗತಕ್ಕಂಥ ಯೋಗವನ್ನು ಸಿಗತಕ್ಕಂಥ ಏಕೈಕ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ನಮ್ಮ ವಿಷ್ಣು ಸಂಕಲ್ಪ ಕಾರ್ಯಕ್ರಮದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಶುಭ ಮತ್ತು ಯಶಸ್ವಿಯಾಗಲಿ. ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ತನ್ಮಂಗಲಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ತನ್ಮಂಗಲಾನಿ ಭವಂತು. ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಮಯ, ಸರ್ವಂ ಕೃಷ್ಣಮಯ, ಸರ್ವಂ ಕಿರಿಯ. ಶುಭ ವಸ್ತು ಯಶಸ್ವಿಯಾಗಲಿ. ಎಲ್ಲರಿಗೂ ಕೂಡ ಈ ಹಬ್ಬದಿಂದ ನಿಮಗೆಲ್ಲರಿಗೂ ಕೂಡ ಆಯುಷು, ಆರೋಗ್ಯ, ಭಾಗ್ಯ, ವೃತ್ತಿ ರೀತಿಯಲ್ಲಿ ಎಲ್ಲವನ್ನು ಶುಭವನ್ನು ಕೊಡತಕ್ಕಂಥ ಆ ಭೀಮಸೇನರ ಅಂತ ಗಂಡ ಸಿಗಲಿ, ಭೀಮಸೇನರ ಆಶೀರ್ವಾದ ಸಿಗಲಿ. ಆಗ ಭೀಮ ಶಂಕರಪದ ದೇವತೆಯ ರೂಪವನ್ನು ಸಿಗಲಿ ಅನ್ನತಕ್ಕಂತೆ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿಕೊಳ್ಳುವುದರಿಂದ ಸತ್ಯಸಂಜೀವಿನಿ ಪತ್ನಿ ಕೂಡ ಇರತಕ್ಕಂಥದ್ದು, ಆರೋಗ್ಯ ಭಾಗ್ಯ ಎಲ್ಲದನ್ನು ಸಿಗಲಿ ಅನ್ನತಕ್ಕಂತೆ ಶುಭ ಮತ್ತು ಯಶಸ್ವಿಯಾಗಲಿ. ಎಲ್ಲವೂ ಕೂಡ ಆ ಭಗವಂತನ ಕೃಪೆಯಿಂದ ನಿಮಗೆಲ್ಲರಿಗೂ ಕೂಡ ಯಾರ್ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ದಾರೋ, ಯಾರ್ಯಾರು ನಮ್ಮನ್ನು ವೀಕ್ಷಣೆ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಆ ಈಶ್ವರ ಪಾರ್ವತಿ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದಾಗಿತ್ತು ಈ ಹೊತ್ತಿನ ಭೀಮನ ಅಮಾವಾಸ್ಯೆ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.